ಅಂಕಲ್ ಅನ್ನ ಹನಿ ಖೆಡ್ಡಾಗೆ ಬೀಳಿಸಿದ್ದ ಐನಾತಿ ಅರೆಸ್ಟ್ ಆಗಿದ್ದಾಳೆ. ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ನಯನ ಅರೆಸ್ಟ್ ಆಗಿರೋದು. ಬ್ಯಾಡರಹಳ್ಳಿ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ನಯನ ವಿಚಾರಣೆ ನಡೆಸಲಾಗ್ತಾ ಇದೆ. ನಯನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಖಾಕಿ ಟೀಮ್ ಈಗ ಜಾಲಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಬ್ಬರಿಗೆ ಮಾತ್ರ ಹನಿ ಟ್ರ್ಯಾಪ್ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. 57 ವರ್ಷದ ಅಂಕಲ್ಗೆ ಬಲೆಗೆ ಬೀಳಿಸಿದ್ಲು 20 ವರ್ಷದ ನಯನ. ದೂರು ದಾಖಲಾಗ್ತಾ ಇದ್ದಂತೆ ಈಕೆ ತಲೆಮರೆಸಿಕೊಂಡಿರ್ತಾಳೆ. ಯಲಹಂಕದಲ್ಲಿ ಸ್ನೇಹಿತರ ಮನೆಯಲ್ಲಿ ಈ ನಯನ ಅವಿತಿದ್ಲು. ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿ ಈ ವಂಚಕಿಯನ್ನ ಖಾಕಿ ಟೀಮ್ ಬಂಧಿಸಿದೆ. ಇನ್ನು ಸಿವಿಲ್ ಕಾಂಟ್ರಾಕ್ಟರ್ ಅಂಕಲ್ಗೆ ಈ ಸುರಸುಂದರಿ ಬಲೆಯನ್ನು ಬೀಸಿರ್ತಾಳೆ. ಟೀ ಕುಡಿಯೋದಿಕ್ಕೆ ಅಂಕಲ್ನನ್ನ ಮನೆಗೆ ಕರೆಸಿದ್ದಂತಹ ನಯನ ಅಂಕಲ್ ಮನೆಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲೇ ನಕಲಿ ಪೊಲೀಸ್ ಟೀಮ್ ಎಂಟ್ರಿ ಕೊಟ್ಟಿರುತ್ತೆ. ವ್ಯಭಿಚಾರ ನಡೆಸುತ್ತಿದ್ದಾರೆ ಅಂತ ಪೊಲೀಸರ ಸೋಗಿನಲ್ಲಿ ಬ್ಲಾಕ್ ಮೇಲ್ ಮಾಡಲಾಗಿರುತ್ತೆ. ನಂತರ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿಸಿ ಫೋಟೋವನ್ನ ತಕೊಂಡಿದ್ರು. ಬೆತ್ತಲೆ ದೃಶ್ಯವನ್ನ ಇಟ್ಕೊಂಡು ಈ ಕಾಂಟ್ರಾಕ್ಟರ್ಗೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತು. 29,000 ನಗದು, ಫೋನ್ ಪೇ ನಲ್ಲಿ 26,000 ರೂಪಾಯಿ ಹಣವನ್ನ ವಸೂಲಿ ಮಾಡಲಾಗಿತ್ತು ಈ ಟೀಮ್. ಅದರ ಜೊತೆಗೆ ಮೈ ಮೇಲಿದ್ದಂತ 5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರ, ಬ್ರೇಸ್ಲೆಟ್ ಅನ್ನು ಕೂಡ ಸುಲಿಗೆ ಮಾಡಿತ್ತು. ಬ್ಯಾಡರಹಳ್ಳಿ ಠಾಣೆಗೆ ಈ ಹಿನ್ನೆಲೆಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ದೂರನ್ನ ಕೊಟ್ಟಿದ್ರು. ಇವತ್ತು ಈಗ 20 ವರ್ಷದ ವಂಚಕಿ ನಯನಾಳನ್ನ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಲಹಂಕದಲ್ಲಿ ಸ್ನೇಹಿತರ ಮನೆಯಲ್ಲಿ ಈಕೆ ಅವಿತು ಕೂತಿದ್ಲು ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.